ಈ ವರ್ಷದ ಆದಿಯಲ್ಲಿ ಅಂದರೆ ಮಾರ್ಚ್ 29, 2025 ರಂದು ಶನಿ ತಾನು ಇದುವರೆಗೂ ಇದ್ದ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ. ತಾರೀಖು 14 ಮೇ 25 ರಂದು ಗುರು ತಾನು ಇದುವರೆಗೂ ಇದ್ದ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ. ರಾಹು ಕೇತುಗಳು 20 ಮೇ 25 ರಂದು ತಾವು ಇದುವರೆಗೂ ಇದ್ದ ಮೀನಕನ್ಯಾ ರಾಶಿಯನ್ನು ಬಿಟ್ಟು ಕುಂಭಸಿಂಹ ರಾಶಿಗೆ ಪ್ರವೇಶ ಮಾಡುತ್ತಾರೆ. ಈ ವರ್ಷದ ಆರಂಭದಲ್ಲೇ ಮಕರ ರಾಶಿಗೆ ಸಾಡೆಸಾತಿ ಶನಿಯಿಂದ ಮುಕ್ತಿ ದೊರೆತು ಈ ರಾಶಿಯವರು ಗ್ರಹಣ ಬಿಟ್ಟ ಸೂರ್ಯನಂತೆ ಪ್ರಕಾಶಿಸುತ್ತಾರೆ. ಮೇಷರಾಶಿಗೆ ಸಾಡೆಸಾತಿ ಶನಿ ಪ್ರಾರಂಭ, ಸಿಂಹ ರಾಶಿಗೆ ಅಷ್ಟಮ ಶನಿ ಪ್ರಾರಂಭ, ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಾರಂಭ. ಈ ವರ್ಷದ ಅದೃಷ್ಟದ ರಾಶಿಗಳು ವೃಷಭ, ತುಲಾ, ಧನಸ್ಸು, ಮಕರ. ಮಧ್ಯಮ ಫಲದ ರಾಶಿಗಳು ಮೇಷ, ಮಿಥುನ, ಸಿಂಹ, ಕನ್ಯಾ, ಕುಂಭ. ಯಾವ ಗ್ರಹಗಳ ಬಲವೂ ಇಲ್ಲದ ರಾಶಿಗಳು ಕಟಕ, ವೃಶ್ಚಿಕ, ಮೀನ. ದ್ವಾದಶ ರಾಶಿಗಳ ಗೋಚಾರ ಫಲ. ಬನ್ನಿ ಈಗ ಶನಿ ಬದಲಾವಣೆಯಿಂದ ಕುಂಭ ರಾಶಿಯ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಶನಿಯ ಬದಲಾವಣೆ 2025 ಸಮಯದಲ್ಲಿ ಕುಂಭ ರಾಶಿಯ ಆಡಳಿತಗಾರ ಮತ್ತು ನಿಮ್ಮ 12ನೇ ಮನೆಯಾದ ಶನಿಯು ನಿಮ್ಮ 2ನೇ ಮನೆಗೆ ತೆರಳಿ ಕುಂಭ ರಾಶಿಗೆ ಅಂದರೆ ನಿಮ್ಮ ರಾಶಿಗೆ ಅಂತಿಮ ಹಂತವನ್ನು ಪ್ರಾರಂಭಿಸುತ್ತದೆ. ಈ ಸ್ಥಾನದಿಂದ ಶನಿಯು ನಿಮ್ಮ 4ನೇ, 8ನೇ ಮತ್ತು 11ನೇ ಮನೆಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಈ ಅವಧಿಯು ಸಂಪತ್ತನ್ನು ಸಂಗ್ರಹಿಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ, ಹಣವನ್ನು ಹೇಗೆ ಉಳಿಸುವುದು ಮತ್ತು ನಿರ್ವಹಿಸುವುದು ಎಂದು ನಿಮಗೆ ಕಲಿಸುತ್ತದೆ. ನಿಮ್ಮ ಉಳಿತಾಯವನ್ನು ನಿರ್ಮಿಸುವಲ್ಲಿ ಯಶಸ್ಸಿಗೆ ಸಾಕಷ್ಟು ಪ್ರಯತ್ನಗಳು ಬೇಕಾಗುತ್ತವೆ. ನೀವು ವಿದೇಶದ ಉದ್ಯೋಗದಲ್ಲಿದ್ದರೆ, ಬಹುರಾಷ್ಟ್ರೀಯ ಕಂಪನಿಗೆ ಕೆಲಸ ಮಾಡುತ್ತಿದ್ದರೆ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಭಾಗಿಯಾಗಿದ್ದರೆ ಈ ಸಾಗಣೆಯು ಗಮನಾರ್ಹ ಯಶಸ್ಸನ್ನು ಮತ್ತು ಉಳಿತಾಯ ಹೆಚ್ಚಳವನ್ನು ತರುತ್ತದೆ. ಕುಟುಂಬ ಸಂಬಂಧಗಳು ಏರಿಳಿತಗಳನ್ನು ಅನುಭವಿಸಬಹುದು, ಆದರೆ ಸಂಬಂಧಿಕರಲ್ಲಿ ಪರಸ್ಪರ ತಿಳುವಳಿಕೆಯ ಕ್ಷಣಗಳು ಇರುತ್ತವೆ. ನೀವು ಆಸ್ತಿ ವಹಿವಾಟಿನಿಂದಲೂ ಲಾಭವನ್ನು ಗಳಿಸಬಹುದು. ಆದಾಗ್ಯೂ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವುದು ಮತ್ತು ಕಠಿಣವಾಗಿ ಮಾತನಾಡುವುದನ್ನು ತಡೆಯುವುದು ಅತ್ಯಗತ್ಯ. ನಿಮ್ಮ ಸಂಗಾತಿಯು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ಮತ್ತು ಆದಾಯದ ಯಾವುದೇ ಹೆಚ್ಚಳಕ್ಕೆ ಗಮನಾರ್ಹವಾದ ಕಠಿಣ ಪರಿಶ್ರಮದ ಅಗತ್ಯವಿರುತ್ತದೆ. ಜುಲೈ ಮತ್ತು ನವೆಂಬರ್ ನಡುವೆ ಕೆಲವು ಕುಟುಂಬ ಅಪಶ್ರುತಿ ಮತ್ತು ಹಣವನ್ನು ಉಳಿಸುವಲ್ಲಿ ಸವಾಲುಗಳನ್ನು ನಿರೀಕ್ಷಿಸಿ. ಅದೇನೇ ಇದ್ದರೂ ನಿರಂತರ ಪ್ರಯತ್ನದ ಮೂಲಕ ನಿಮ್ಮ ಆಸೆಗಳನ್ನು ನೀವು ಸಾಧಿಸಬಹುದು ಮತ್ತು ಹಣಕಾಸಿನ ಲಾಭಗಳನ್ನು ಪಡೆಯಬಹುದು. 1ನೇ ಮನೆಯಲ್ಲಿನ ಶನಿಯು ಶಿಸ್ತು, ಜವಾಬ್ದಾರಿ ಮತ್ತು ಕೆಲಸಕ್ಕೆ ಅಳತೆ ಮಾಡಿದ ವಿಧಾನವನ್ನು ಒತ್ತಿ ಹೇಳುತ್ತದೆ. ಕೆಲಸದಲ್ಲಿ ಪ್ರಗತಿಯು ನಿಧಾನವಾಗಬಹುದು ಮತ್ತು ಕೆಲಸದ ಹೊರೆಯಿಂದಾಗಿ ಕೆಲವು ಸ್ಥಳೀಯರು ಒತ್ತಡವನ್ನು ಎದುರಿಸಬಹುದು. ಸವಾಲುಗಳನ್ನು ನಿವಾರಿಸಲು, ಮುಂದೂಡುವುದನ್ನು ತಪ್ಪಿಸಲು ಮತ್ತು ರಚನಾತ್ಮಕ ಕೆಲಸದ ನೀತಿಯನ್ನು ಅಳವಡಿಸಿಕೊಳ್ಳಲು, ಕಾರ್ಯಗಳನ್ನು ಸಮರ್ಥವಾಗಿ ಪೂರ್ಣಗೊಳಿಸಲು ಮತ್ತು ಪರಿಣಾಮಕಾರಿ ಕೆಲಸದ ಅಭ್ಯಾಸವನ್ನು ನಿರ್ಮಿಸಲು ಗಮನಹರಿಸಿ. ಮಾರ್ಚ್ 29 ರವರೆಗೆ 10ನೇ ಮನೆಯ ಮೇಲೆ ಶನಿ ಮತ್ತು ಗುರುಗ್ರಹದ ಪ್ರಭಾವವು ನಿಮ್ಮ ಪ್ರಯತ್ನಗಳಿಗೆ ಮಾನ್ಯತೆಯನ್ನು ವಿಳಂಬಗೊಳಿಸಬಹುದು ಮತ್ತು ಹೆಚ್ಚಿದ ಕೆಲಸದ ಹೊರೆಯ ಒತ್ತಡವನ್ನು ನೀವು ಅನುಭವಿಸಬಹುದು. ಸಹೋದ್ಯೋಗಿಗಳು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು ಅಥವಾ ನಿಮ್ಮನ್ನು ಅಸಮಂಜಸವೆಂದು ಗ್ರಹಿಸಬಹುದು. ನೀವು ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತೀರಿ ಮತ್ತು ಯೋಜನೆಗಳನ್ನು ಅಪೂರ್ಣವಾಗಿ ಬಿಡುವುದನ್ನು ತಪ್ಪಿಸುವುದು ನಿಮ್ಮ ವೃತ್ತಿಪರ ಸ್ಥಿತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ಖಚಿತಪಡಿಸಿಕೊಳ್ಳುವುದು ಮಾಡಬೇಕಿದೆ. ಮೇ ನಂತರ ಗುರುಗ್ರಹವು ಮಿಥುನ ರಾಶಿಗೆ ಸಂಚರಿಸಲಿದ್ದು ನಿಮ್ಮ 5ನೇ ಮನೆ ಹೂಡಿಕೆಯ ಮೂಲಕ ಆರ್ಥಿಕ ಬೆಳವಣಿಗೆ ಮತ್ತು ಸಂಭಾವ್ಯ ಲಾಭವನ್ನು ತರುತ್ತದೆ. ಸೃಜನಶೀಲ ಕ್ಷೇತ್ರಗಳಲ್ಲಿರುವವರು ಈ ಅವಧಿಯನ್ನು ಹೆಚ್ಚು ಅನುಕೂಲಕರವೆಂದು ಕಂಡುಕೊಳ್ಳಬಹುದು. ಗುರು ನಿಮ್ಮ ಸಮಸ್ಯೆ ಪರಿಹರಿಸುವ ಕೌಶಲ್ಯ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಆದಾಗ್ಯೂ ನಿಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸುವ ಗುಪ್ತ ಸ್ಪರ್ಧಿಗಳು ಅಥವಾ ಅಸೂಯೆ ಪಟ್ಟ ಸಹೋದ್ಯೋಗಿಗಳ ಬಗ್ಗೆ ಎಚ್ಚರದಿಂದಿರಿ. ಗಮನ, ಕಾರ್ಯತಂತ್ರದ ಯೋಜನೆ ಮತ್ತು ಸ್ಥಿರ ಪ್ರಯತ್ನದಿಂದ ಕುಂಭ ರಾಶಿಯ ಜನರು ಕೆಲಸದ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ನ್ಯಾವಿಗೇಟ್ ಮಾಡಬಹುದು ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಬಹುದು. ಮೇ ತಿಂಗಳಿನಿಂದ ನಿಮ್ಮ 1ನೇ ಮನೆಯಲ್ಲಿ ರಾಹು ಅವರ ಸಾಗಣೆಯು ನಿಮ್ಮ ವೃತ್ತಿಪರ ನಡವಳಿಕೆಯಲ್ಲಿ ಅಹಂ ಮತ್ತು ಮೊಂಡುತನವನ್ನು ಹೆಚ್ಚಿಸಲು ಕಾರಣವಾಗಬಹುದು. ರಾಹು ದುರಹಂಕಾರ ಮತ್ತು ಸಲಹೆಗೆ ಪ್ರತಿರೋಧವನ್ನು ವರ್ಧಿಸಬಹುದು, ಇದು ಕೆಲಸದಲ್ಲಿ ಸಂಭಾವ್ಯ ಸಂಘರ್ಷಗಳಿಗೆ ಕಾರಣವಾಗುತ್ತದೆ. ಮೇಲಧಿಕಾರಿಗಳು ನಿರ್ಣಾಯಕವಾಗಬಹುದು ಅಥವಾ ನಡವಳಿಕೆ ಸಂಬಂಧಿತ ಸಮಸ್ಯೆಗಳಿಂದಾಗಿ ನೀವು ವರ್ಗಾವಣೆ ಎದುರಿಸಬಹುದು. ಶಾಂತ ವರ್ತನೆಯನ್ನು ಕಾಪಾಡಿಕೊಳ್ಳುವುದು, ಇತರರನ್ನು ತಾಳ್ಮೆಯಿಂದ ಕೇಳುವುದು ಮತ್ತು ಸಮಗ್ರತೆಯಿಂದ ವರ್ತಿಸುವುದು ರಾಹು ನಿಮ್ಮ ಋಣಾತ್ಮಕ ಪರಿಣಾಮಗಳನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ. ಸ್ನೇಹಕ್ಕೆ ಹೆಚ್ಚಿನ ಗೌರವವನ್ನು ನೀಡುವಿರಿ. ಬಂಧು ಬಳಗದವರಿಂದ ಯಾವುದೇ ಸಹಾಯ ದೊರೆಯುವುದಿಲ್ಲ, ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲಗಳು ದೊರೆಯುತ್ತವೆ. ಕೆಲವರು ನಿಮಗೆ ತೊಂದರೆ ನೀಡಬೇಕೆಂದು ಪ್ರಯತ್ನಿಸಿದರೂ ಸಾಧ್ಯವಾಗುವುದಿಲ್ಲ. ಬದಲಾಗದ ವ್ಯಕ್ತಿತ್ವ ಮತ್ತು ಸಂಕಲ್ಪಗಳು ಜೀವನದಲ್ಲಿ ನೆಮ್ಮದಿ ಉಂಟುಮಾಡಲಿದೆ. ಪರೋಪಕಾರದ ಗುಣ ಎಲ್ಲರ ಮನ ಗೆಲ್ಲುತ್ತದೆ.
ಕುಟುಂಬಕ್ಕೆ ಸೇರಿದಂತೆ ಧಾರ್ಮಿಕ ಕೆಲಸಗಳು ನಿಮ್ಮ ನೇತೃತ್ವದಲ್ಲಿ ನಡೆಯುತ್ತವೆ. ಕೌಟುಂಬಿಕ ಜೀವನದಲ್ಲಿ ಕೆಲವೊಂದು ಅಡಚಣೆಗಳನ್ನು ಗೆಲ್ಲಲೇಬೇಕಾಗುತ್ತದೆ. ಕ್ರಮೇಣವಾಗಿ ಸುತ್ತಮುತ್ತಲ ಪರಿಸರಕ್ಕೆ ಹೊಂದಿಕೊಳ್ಳುವ ಕಾರಣ ಸುಖ ಜೀವನ ನಡೆಸುವಿರಿ. ಮೇ ತಿಂಗಳ ನಂತರ ಜೀವನದಲ್ಲಿ ಧನಾತ್ಮಕ ಬೆಳವಣಿಗೆಗಳು ಕಂಡುಬರುತ್ತವೆ. ಉದ್ಯೋಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಹೊಂದಿಕೊಂಡು ನಡೆಯುವಿರಿ. ಮರು ಮಾತನಾಡದೆ ಹಿರಿಯ ಅಧಿಕಾರಿಗಳ ಸಲಹೆ ಅನುಸರಿಸಿ ಕೆಲಸ ನಿರ್ವಹಿಸುವಿರಿ. ಉದ್ಯೋಗ ಕ್ಷೇತ್ರದಲ್ಲಿನ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗುತ್ತದೆ. ಸ್ವತಂತ್ರವಾಗಿ ನಿರ್ವಹಿಸುವ ಉದ್ದಿಮೆಯಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗಲಿವೆ. ಇದರಿಂದಾಗಿ ಹಣಕಾಸಿನ ಕೊರತೆ ಕಡಿಮೆಯಾಗುತ್ತದೆ. ಆದಾಯ ಕಡಿಮೆ ಮಟ್ಟದಲ್ಲಿದ್ದರೂ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸುವ ಕಾರಣ ತೊಂದರೆ ಕಂಡುಬರುವುದಿಲ್ಲ. ಬೇರೆಯವರಿಂದ ಹಣ ಪಡೆಯುವುದು ಅಥವಾ ಬೇರೆಯವರಿಗೆ ಹಣ ನೀಡುವುದು ನಿಮಗೆ ಇಷ್ಟವಿರುವುದಿಲ್ಲ. ಈ ವಿಚಾರದಲ್ಲಿ ಎಚ್ಚರಿಕೆಯಿಂದಿರಿ. ಪರಿಹಾರ: ಶನಿವಾರದಂದು ಶನಿ ದೇವರ ಚಲಿಸಾ ಪಠಿಸಿ.